ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ, ನನಗೇನು ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಂದೆ ಆಟ. ಮುಂದೆ ಇನ್ನು ಏನೇನು ಆಟ ಆಡಿಸ್ತೀಯೋ ಆಡ್ಸು. ಅಮ್ಮ, ನನ್ನಿಂದ ಏನಾದರೂ ತಪ್ಪಾಯ್ತಾ? ತಿಂಡಿ ತಿಂದಿಲ್ಲ ಅಂತ ಹೇಳಿದ್ರು. ಬೋಲಾನ ಉಪವಾಸ ಕರ್ರಾವ್. 2 ದಿನದಿಂದ ಏನು ತಿಂದಿಲ್ಲ. ಎಂಜಲ್ ಕೂಡ ನುಂಗಿಲ್ಲ. ಬರೀ ಗಾಳಿ ಒಂದು ಸೇವನೆ ಮಾಡ್ತಾ ಇದ್ದೀನಿ. ಯಾಕೆ ಉಪವಾಸ? ಒಂದು ಕೆಲಸ ಆಗ್ಬೇಕಾಗಿದೆ. ಮಹಾಕಾಳಿ ಹತ್ರ ಬೇಡಿಕೆ ಇಟ್ಟಿದ್ದೆ. ಆ ಕೆಲಸ ಆಯ್ತಾ? ನಿನ್ನೆ ರಾತ್ರಿನೇ ಆಯ್ತು. ಅದನ್ನೇ ಹೇಳೋಣ ಅಂತ ಬರ್ತಿದ್ದೆ. ಶಿವಗಾಮಿ ಊರಿಂದ ಬರಬೇಕಾದ್ರೆ ಪೂಜಾರಿಗಳು ಶಾಂಭವಿ ದೇವರಿಗೆ ಅಭಿಷೇಕ ಮಾಡಿ ಮಂತ್ರಿಸಿದ ನೀರು ಅವಳಿಗೆ ಕೊಟ್ಟಿದ್ರಿಂದ, ಆ ನೀರು ಅವಳ ಮನೇಲಿ ಇದ್ದಿದ್ರಿಂದ ಯಾವ ದುಷ್ಟಶಕ್ತಿನೂ ಆ ಮನೆ ಒಳಗೆ ಹೋಗಕ್ಕಾಗ್ತಿರ್ಲಿಲ್ಲ. ಅವಳಿಗೆ ಯಾರೂ ಕೆಟ್ಟದ್ದು ಮಾಡಕ್ಕಾಗ್ತಿರ್ಲಿಲ್ಲ. ಹೌದು, ಅದರಿಂದಾನೇ ತಾನೆ ನನ್ನ ಫ್ರೆಂಡಿಗೆ ಲಾರಿಯಿಂದ ಆಕ್ಸಿಡೆಂಟ್ ಆಗಿದ್ದು. ಈಗ ಆ ಕಳಶದ ನೀರು ಆ ಮನೆಯಲ್ಲಿಲ್ಲ. ಹೌದಾ? ಅದೇಗ್ ಸಾಧ್ಯ? ಅದನ್ನ ತುಂಬಾ ಜೋಪಾನವಾಗಿ ನೋಡ್ಕೋತಿದ್ರಲ್ಲ. ಅದನ್ನ ಆಚೆ ಹಾಕ್ದವ್ರು ಯಾರು? ನೀವ್ ಯಾರನ್ನಾದ್ರೂ ಕಳ್ಸಿದ್ರ? ಅಥವಾ ಬಸಪ್ಪ ಅಂಬುಜಮ್ಮ ಏನಾದ್ರೂ ಹಾಕಿದ್ರ? ಆ ನೀರನ್ನ ಈಚೆ ಹಾಕಿದ್ದು ಬಸಪ್ಪನೂ ಅಲ್ಲ, ಅಂಬುಜಮ್ಮನೂ ಅಲ್ಲ. ಶಿವಗಾಮಿಯ ಸ್ವಂತ ಮಗಳು ಭೈರವಿ. ಇನ್ನು ಮುಂದೆ ಆಟ ಶುರು. ಶಿವಗಾಮಿನ ಮಟ್ಟ ಹಾಕಕ್ಕೆ ನನಗಿದ್ದಿದ್ದು ಒಂದೇ ಅಡಚಣೆ ಅಂದರೆ ಅದೇ. ನಾನು ನಿಮಗೆ ಹೇಳಿದ್ದೆ, ಸ್ವಲ್ಪ ಸಮಯಾವಕಾಶ ಕೊಡಿ, ಅದಾಗದೆ ದೂರ ಆಗುತ್ತೆ ಅಂತ. ಈಗಾಯ್ತಲ್ಲ. ಮತ್ತೆ ಮುಂದೇನ್ ಮಾಡೋದು? ಒಂದೇ ಒಂದು ಕೆಲಸ ಬಾಕಿ ಇದೆ. ಆ ಕೆಲಸ ಈಗಲೇ ಹೇಳ್ಬಿಟ್ರೆ ಆಗೋ ಕೆಲಸನೂ ಆಗಲ್ಲ. ಕೆಲಸ ಆದ್ಮೇಲೆ ಹೇಳ್ತೀನಿ. ಒಂದೊಂದ್ಸಲಿ ಎಲ್ಲಾನು ಸರಿಯಾಗಿ ಹೇಳ್ತಾನೆ. ಇದನ್ನ ನಂಬೋದೋ ಬಿಡೋದೋ ಒಂದು ಗೊತ್ತಾಗ್ತಿಲ್ವಲ್ಲ. ಕಾದ್ ನೋಡೋಣ. ತಗೋ ಪುಟ್ಟ, ತಿಂಡಿ ತಿನ್ನು. ಪುಟ್ಟ, ತಿಂಡಿ ತಿನ್ನು. ಸ್ಕೂಲಿಗೆ ಲೇಟ್ ಆಗಲ್ವಾ? ಸರಿ, ಬೇರೆ ತಿಂಡಿ ಏನಾದ್ರೂ ಬೇಕಾ ನಿನ್ಗೆ? ಬೇಡ, ನಂಗಿದೆ ಇಷ್ಟ. ಮತ್ ಬೇಗ ಬೇಗ ತಿನ್ನು, ಟೈಮ್ ಆಗುತ್ತೆ. ಇನ್ನು ಹಾಗೆ ಕೂತಿದ್ಯಾ? ತಿನ್ನಿಸ್ಬೇಕಾ? ಓಕೆ. ನನ್ಗೆ ಹೀಗ್ ಬೇಡ. ನಿನ್ ಸೊಂಟದ ಮೇಲೆ ಕುಣಿಸ್ಕೊಂಡು
ಆ ಕಡೆ ಈ ಕಡೆ ಸುತ್ತಾಡ್ಕೊಂಡು ತಿನ್ಸ್ಬೇಕು. ಅಬ್ಬಾ, ಸೊಂಟದ ಮೇಲೆ ಕೂರಿಸ್ಕೊಂಡ್ ತಿಂಡಿ ತಿನ್ನಿಸ್ಬೇಕಾ? ನೀನ್ ಎದ್ ನಿಂತ್ಕೊಂಡ್ರೆ ನನ್ ಶೋಲ್ಡರ್ ಲೆವೆಲ್ ವರ್ಗೂ ಬರ್ತೀಯಾ? ದೊಡ್ಡ ಹುಡುಗಿ ನೀನು. ಆಹಾ, ಬಂದ್ಬಿಡು. ನೀನ್ ಯಾರ ಜೊತೆನಾದ್ರೂ ಮಾತಾಡ್ಬೇಕಾದ್ರೆ ನನ್ ಮಧ್ಯದಲ್ಲಿ ಮಾತಾಡಿದ್ರೆ ನೀನಿನ್ನ ಚಿಕ್ಕ ಮಗು ಮಾತಾಡ್ಬೇಡ ಅಂತ ಹೇಳ್ತೀಯ. ಅದೇ ಸೊಂಟದ ಮೇಲೆ ಕುಣಿಸ್ಕೊಂಡು ತಿನ್ಸು ಅಂದ್ರೆ ದೊಡ್ಡೋಳಾಗ್ಬಿಟ್ನಾ? ಇದು ಏನೇ ನಿಂದು ಹೊಸ ಅಭ್ಯಾಸ? ಸೊಂಟದ ಮೇಲೆ ಕೂರಿಸ್ಕೊಂಡ್ ತಿಂಡಿ ತಿನ್ಸ್ಕೊಳ್ಳೋದು? ಇದೇನ್ ನನ್ನ ಹೊಸ ಅಭ್ಯಾಸ ಅಲ್ಲ, ಹಳೇದೇನೆ. ನಮ್ಮ ಅವ್ವ ಸೊಂಟದ ಮೇಲೆ ಕುಣಿಸ್ಕೊಂಡು ಮುದ್ ಮಾಡ್ತಾ ತಿಂಡಿ ತಿನ್ಸ್ತಿದ್ರು, ಗೊತ್ತಾ? ನಿನ್ಗೇನ್ ಗೊತ್ತಾಗುತ್ತೆ? ಚಿಕ್ಕ ವಯಸ್ಸಿಂದ ನನ್ನ ಸಾಕ್ಲಿಲ್ವಲ್ಲ. ಏಯ್, ಜಾಸ್ತಿ ಮಾತಾಡ್ತಾ ಇದ್ಯಾ ನೀನು? ಅಯ್ಯೋ, ಅದಕ್ಕೆ ಈ ಶ್ರೀಮಂತರ ಮನೆ ಹುಟ್ಲೇಬಾರ್ದು ಅನ್ನೋದು. ಟೇಬಲ್, ಚೇರು, ಸ್ಪೂನು ಎಲ್ಲ ಇರುತ್ತೆ. ತಟ್ಟೆಗೆ ಹಾಕೊಟ್ಟು ತಿನ್ನು ನೀನು ಅಂತ ಕೊಡ್ತಾರೆ. ಅದೇ ಬಡವ್ರ ಮನೇಲಿ ಸೊಂಟದ ಮೇಲೆ ಕೂರ್ಸ್ಕೊಂಡು ಮುದ್ ಮಾಡಿ ತಿನ್ನಿಸ್ತಾರೆ. ಅಬ್ಬಬ್ಬಬ್ಬ, ಎಷ್ಟೇ ಮಾತಾಡ್ತೀಯ ನೀನು? ನಮ್ ಶಾಂಭವಿನೂ ಇದ್ಲು. ಅವಳಿಗೇನಾದ್ರೂ ತಿಂಡಿ ಹಾಕೊಟ್ರೆ ಅಚ್ಚುಕಟ್ಟಾಗಿ ತಿಂಡಿ ತಿಂದು ಕೈ ತೊಳ್ಕೊಂಡು ಅವಳ ಪಾಡ್ಗಳು ಹೋಗೋಳು. ನೀನಿದ್ಯಲ್ಲ ನೀನು ಚಾಟರ್ ಬಾಕ್ಸ್ ಅಂದ್ರೆ ಬಾಯ್ ಬಡ್ಕಿ ಅಂತ. ಆಯ್ತಾಯ್ತು. ನಮ್ಮಕ್ಕ ಶಾಂಭವಿ ಪಾಪದ ಹುಡುಗಿ. ನೀವೆಲ್ರೂ ಸೇರಿ ಯಾಮರ್ಸ್ತಿದ್ರಿ. ನನ್ನನ್ ಯಾಮರ್ಸಕ್ಕಾಗಲ್ಲಮ್ಮ. ಈಗೇನು ಎತ್ಕೊಂಡ್ ತಿನ್ನಿಸ್ತೇ ಇಲ್ವೋ? ಅಮ್ಮ ತಾಯಿ, ಮಹಾತಾಯಿ, ಬಾ ಎತ್ಕೊಂತೀನಿ. ತಿರ್ಗು. ತಿನ್ನು. ಆ ಓಡೋಸು. ಓಡಾಡ್ಸೋದ್ ಬೇರೆ ನಿನ್ಗೆ. ಏ, ಕತೆ ಹೇಳು. ಕತೆನಾ? ಒಂದು ಊರಲ್ಲಿ ಒಬ್ಳು ಹುಡುಗಿ ಇದ್ಲಂತೆ. ಆ, ತುಂಬಾ ತುಂಟಿ ಅಂತೆ. ಅವ್ರಮ್ಮ ನೋಡೋವರ್ಗೂ ನೋಡಿದ್ಲಂತೆ. ಅದಾದ್ಮೇಲೆ ಮೆಣಸಿನ್ಕಾಯಿ ಹೊಗೆ ಹಾಕಿದ್ಲಂತೆ. ಯಾರಿಗ್ ಹೇಳ್ತಾ ಇದೀಯ ನೀನು? ಅಯ್ಯಯ್ಯೋ, ನಿನ್ಗಂತೂ ಅಲ್ಲಪ್ಪ, ನನ್ ಹೆಗಲ್ ಮೇಲಿರೋ ಹುಡುಗಿಗೆ ಹೇಳ್ತಾ ಇರೋದು. ನಾನಾ? ಬೇಗ ತಿನ್ನು ನೀನು, ಸ್ಕೂಲಿಗೆ ಲೇಟ್ ಆಗ್ತಾ ಇದೆ. ತಿನ್ನು ತಿನ್ನು, ಕಮೋನ್, ಬೇಗ 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 ತಿನ್ನು. ಹೇಳಿ ಮಗಳೇ, ತುಂಬಾ ಭಾರ ಇದೆಯಾ ಕಣೆ ನೀನು? ಅಮ್ಮ, ಖುಷಿನಾ? ಸಮಾಧಾನನಾ? ಬೇಗ ಬೇಗ ಬೇಗ, ಸ್ಕೂಲಿಗೆ ಲೇಟ್ ಆಯ್ತು.